ನಮಸ್ಕಾರ ಪ್ರಿಯ ಸ್ನೇಹಿತರೆ, ಬನ್ನಿ ನಾವು ಒಂದಿಷ್ಟು ಚಿಕ್ಕ ಚಿಕ್ಕ ಸೆಂಟೆನ್ಸ್ ಗಳನ್ನ ನೋಡ್ತಾ ಹೋಗೋಣ. ಕೇವಲ ಒಂದು ವರ್ಬ್ ಅನ್ನು ತಗೊಂಡು ಯಾವ ರೀತಿ ಸೆಂಟೆನ್ಸ್ ಅನ್ನ ಮಾಡೋದು ಅಂತ. V1 ಅನ್ನು ತಗೊಂಡು ಸೆಂಟೆನ್ಸ್ ಅನ್ನು ಮಾಡೋದು. ವೇಕಪ್, ಎದ್ದೇಳು. ವೇಕಪ್ ಅಂತಂದ್ರೆ ಎದ್ದೇಳು, ನಿದ್ದೆಯಿಂದ ಎದ್ದೇಳು ಅಂತ. ವೇಕಪ್ ಅಂತಂದ್ರೆ ವೇಕ್ ಹಿಮ್ ಅಪ್, ಅವನನ್ನ ಎಬ್ಬಿಸುವಂತ ಅರ್ಥ. ವೇಕ್ ಹಿಮ್ ಅಪ್ ಅಂದ್ರೆ ಅವನನ್ನ ಎಬ್ಬಿಸು ಅಂತೇಳಿ ಅರ್ಥವನ್ನ ಕೊಡುತ್ತೆ. ನೆಕ್ಸ್ಟ್ ಒಂದಿದೆ ವಾಚ್ ಟಿವಿ, ಟಿವಿಯನ್ನ ವೀಕ್ಷಿಸು, ಟಿವಿಯನ್ನ ವೀಕ್ಷಿಸು ಅಥವಾ ಟಿವಿಯನ್ನ ನೋಡು ಅಂತ ಹೇಳಿ ಅರ್ಥ. ವಾರ್ನ್ ಹಿಮ್, ಅವನನ್ನ ಎಚ್ಚರಗೊಳಿಸು, ವಾರ್ನ್ ಮಾಡು ಅವನಿಗೆ ಅಂತ ಹೇಳಿ ಅರ್ಥ. ವಾರ್ನ್ ಹಿಮ್ ಅಂದ್ರೆ ಅವನನ್ನ ಎಚ್ಚರಿಸು ಅಂತೇಳಿ ಅರ್ಥ. ವಾಟರ್ ದಿ ಪ್ಲಾಂಟ್ಸ್, ಗಿಡಗಳಿಗೆ ನೀರನ್ನ ಕೊಡು, ಗಿಡಕ್ಕೆ ನೀರನ್ನು ಕೊಡು ಅಂತ ಹೇಳಿ ಅರ್ಥ. ವಾಟರ್ ದಿ ಪ್ಲಾಂಟ್ಸ್ ಅಂತೇಳಿ. ಹೆಲ್ಪ್ ದೆಮ್, ಅವರಿಗೆ ಸಹಾಯ ಮಾಡು. ಹೆಲ್ಪ್ ದೆಮ್ ಅಂದ್ರೆ ಅವರಿಗೆ ಸಹಾಯ ಮಾಡು ಅಂತ ಹೇಳಿ ಅರ್ಥ. ಓಕೆ. ಆನರ್ ದಿ ಜೆಂಟಲ್ಮ್ಯಾನ್, ಸಭ್ಯಸ್ಥರನ್ನು ಗೌರವಿಸು. ಆನರ್ ಅಂದ್ರೆ ಗೌರವ ಕೊಡೋದು, ಗೌರವವನ್ನು ಸಲ್ಲಿಸೋದು ಅಂತ ಅರ್ಥ. ಜೆಂಟಲ್ಮ್ಯಾನ್ ಅಂದ್ರೆ ಒಳ್ಳೆ ವ್ಯಕ್ತಿಗಳು, ಸಭ್ಯಸ್ಥರು ಅಂತ ಅರ್ಥ. ರನ್ ಫಾಸ್ಟ್ ಅಂದ್ರೆ ಜೋರಾಗಿ ಓಡು. ರನ್ ಫಾಸ್ಟ್ ಅಂತಂದ್ರೆ ಜೋರಾಗಿ ಓಡು. ರಿಮೂವ್ ದಟ್, ಅದನ್ನ ತೆಗಿ. ರಿಮೂವ್ ದಟ್ ಅಂದ್ರೆ ಅದನ್ನ ತೆಗಿ. ರಿಂಗ್ ಅಪ್ ದಿ ಡಾಕ್ಟರ್ ಅಂದ್ರೆ ವೈದ್ಯರಿಗೆ ಕರೆ ಮಾಡು, ಫೋನ್ ಮಾಡು ಅಂತ ಹೇಳಿ ಅರ್ಥ. ರಿಂಗ್ ಅಪ್ ದಿ ಡಾಕ್ಟರ್ಸ್ ಅಂತಂದ್ರೆ. ರೀಡ್ ದಿಸ್ ಬುಕ್, ಈ ಪುಸ್ತಕವನ್ನ ಓದು. ಸ್ಟಾರ್ಟ್ ಯುವರ್ ವರ್ಕ್, ನಿಮ್ಮ ಕೆಲಸವನ್ನ ಶುರು ಮಾಡು ಅಂತೇಳಿ ಅರ್ಥವನ್ನ ಕೊಡುತ್ತೆ. ಈ ರೀತಿಯಾಗಿ ಸಣ್ಣ ಸಣ್ಣ ಆಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಸೆಂಟೆನ್ಸ್ ಗಳನ್ನ ನಾವು ನೋಡ್ತಾ ಹೋಗ್ತಾ ಇದೀವಿ. ಶೋ ದ್ಯಾಟ್, ಅದನ್ನು ತೋರಿಸು. ಶೋ ದ್ಯಾಟ್, ಶೋ ಮಿ ದ್ಯಾಟ್ ಅಂದ್ರೆ ಅದನ್ನು ತೋರಿಸು. ಶೋ ಮಿ ದ್ಯಾಟ್ ಅಂದ್ರೆ ಅದನ್ನು ನನಗೆ ತೋರಿಸು ಅಂತ ಹೇಳಿ ಅರ್ಥ. ಶಟ್ ದ ಡೋರ್, ಬಾಗಿಲನ್ನು ಮುಚ್ಚು. ಶಟ್ ದ ಡೋರ್ ಅಂದ್ರೆ ಬಾಗಿಲನ್ನು ಮುಚ್ಚು. ಸ್ಪೀಕ್ ಟು ದ್ಯಾಮ್, ಅವರ ಜೊತೆ ಮಾತನಾಡು. ಸ್ಪೀಕ್ ಟು ದೆಮ್, ಅವರ ಜೊತೆ ಮಾತನಾಡು ಅಂತ ಹೇಳಿ ಅರ್ಥ. ಸ್ವೀವ್ ಟು ಮೀ, ಓಕೆ ಸಾರಿ, ಸರ್ವ್ ಮೀ ರೈಸ್, ನನಗೆ ಅನ್ನ ಹಾಕು. ಸರ್ವ್ ಮೀ ಅಂದ್ರೆ ನನಗೆ ನೀಡು ಅಂತ ಹೇಳಿ ಅರ್ಥ. ಸರ್ವ್ ಮೀ ರೈಸ್ ಅಂತ ಅರ್ಥ. ಸಿಂಗ್ ಇಯರ್, ಸಾರಿ ಸೈನ್ ಇಯರ್. ಓಕೆ, ಲೈಟಿಂಗ್ ಸ್ವಲ್ಪ ಎಫೆಕ್ಟ್ ಇದೆ, ಕಾಣಿಸ್ತಾ ಇದೆ, ಸ್ವಲ್ಪ ಫರ್ಗೆಟ್ ಮೀ. ಓಕೆ, ಸೈನ್ ಹಿಯರ್, ಇಲ್ಲಿ ಸಹಿ ಮಾಡು ಅಂತ ಹೇಳಿ ಅರ್ಥ. ಸೈನ್ ಹಿಯರ್ ಅಂತಂದ್ರೆ ಇಲ್ಲಿ ಸಹಿ ಮಾಡು ಅಂತ ಅರ್ಥ. ಸೇವ್ ಅಸ್, ಓಕೆ ಸೇವ್ ಅಸ್, ನಮ್ಮನ್ನು ಕಾಪಾಡು. ಸೇವ್ ಅಂದ್ರೆ ಕಾಪಾಡು. ಸೇವ್ ಅಸ್ ಅಂತ ಹೇಳಿ ಅರ್ಥ. ಸ್ವಿಚ್ ಆನ್ ದ ಟಿವಿ, ಟಿವಿಯನ್ನ ಹಾಕು. ಓಕೆ, ಸ್ಟಾರ್ಟ್ ಮಾಡು ಅಂತ ಹೇಳಿ ಅರ್ಥ. ಟಿವಿಯನ್ನ ಆನ್ ಮಾಡು ಅಂತ ಹೇಳಿ ಅರ್ಥ ಕೂಡ ಹೇಳ್ತೀವಿ. ಸ್ವಿಚ್ ಆಫ್ ದ ಟಿವಿ, ಟಿವಿಯನ್ನ ಬಂದ್ ಮಾಡು. ಟಿವಿಯನ್ನ ಬಂದ್ ಮಾಡು ಅಂತ ಹೇಳಿ ಅರ್ಥ. ಟಿವಿಯನ್ನ ಆರಿಸು ಅಂತಾನು ಹೇಳ್ಬೋದು. ಸಾಲ್ವ್ ಹರ್ ಪ್ರಾಬ್ಲಮ್, ಅವಳ ಸಮಸ್ಯೆಯನ್ನ ಬಗೆಹರಿಸು. ಸಾಲ್ವ್ ಹರ್ ಪ್ರಾಬ್ಲಮ್, ಅವಳ ಸಮಸ್ಯೆಯನ್ನ ಬಗೆಹರಿಸು ಅಂತೇಳಿ. ಓಪನ್ ದ ವಿಂಡೋ, ಕಿಟಕಿಯನ್ನ ತೆಗಿ. ಓಪನ್ ದಿ ವಿಂಡೋ ಅಂತಂದ್ರೆ ಕಿಟಕಿಯನ್ನ ತೆಗೀರಿ ಅಂತ ಹೇಳಿ ಅರ್ಥವನ್ನ ಕೊಡುತ್ತೆ. ಓಪನ್ ದ ವಿಂಡೋ ಅಂತ ಹೇಳಿ ಅರ್ಥ. ನೆಕ್ಸ್ಟ್ ಅಬ್ಸರ್ವ್ ದೆಮ್, ಅವರನ್ನು ಗಮನಿಸು. ಅಬ್ಸರ್ವ್ ದೆಮ್ ಅಂದ್ರೆ ಅವರನ್ನ ಗಮನಿಸು, ಅವ್ರು ಏನ್ ಹೇಳ್ತಾರೆ ಏನಿಲ್ಲ ಅಂತ. ಯೂಸ್ ಯುವರ್ ಬ್ರೈನ್, ನಿಮ್ಮ ಬುದ್ಧಿಯನ್ನ ಬಳಸುವ. ಯೂಸ್ ದ ಬ್ರೈನ್, ಇವರ ಬುದ್ಧಿಯನ್ನ ಬಳಸುವ. ಓಕೆ, ಯುಟಿಲೈಸ್ ಯುವರ್ ಟೈಮ್, ನಿಮ್ಮ ಸಮಯವನ್ನ ಸರಿಯಾಗಿ ಉಪಯೋಗಿಸಿಕೋ. ಟೈಮ್ ಯುಟಿಲೈಸ್, ಯುಟಿಲೈಸ್ ಅಂತ ಉಪಯೋಗಿಸಿಕೊಳ್ಳೋದು. ಯುಟಿಲೈಸ್ ಯುವರ್ ಟೈಮ್. ನೋಟ್ ದಿಸ್ ಪಾಯಿಂಟ್, ಈ ಅಂಶವನ್ನ ಬರೆದುಕೋ ಅಂತೇಳಿ ಅರ್ಥ. ನೋಟ್ ದಿಸ್ ಪಾಯಿಂಟ್ ಅಂದ್ರೆ ಈ ಅಂಶವನ್ನ ಬರೆದುಕೋ ಅಂತೇಳಿ ಅರ್ಥವನ್ನ ಕೊಡುತ್ತೆ. ಈ ರೀತಿಯಾಗಿ ನಾವು ಚಿಕ್ಕ ಚಿಕ್ಕ ಸೆಂಟೆನ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ವೆರಿಫೈ ದ ರೆಕಾರ್ಡ್ಸ್, ದಾಖಲಾತಿಗಳನ್ನ. ಓಕೆ, ವೆರಿಫೈ ದಿ ರೆಕಾರ್ಡ್ಸ್. ಓಕೆ, ವೆರಿಫೈ ದಾಖಲೆಗಳನ್ನ ಪರಿಶೀಲಿಸುವ ಅಂತೇಳಿ ಅರ್ಥ. ದಾಖಲೆಗಳನ್ನ, ಇದು ವೆರಿಫೈ ದ ಓಕೆ ರೆಕಾರ್ಡ್ಸ್ ಅಂದ್ರೆ ದಾಖಲೆಗಳನ್ನ ಪರಿಶೀಲಿಸುವ ಅಂತೇಳಿ. ವಿಸಿಟ್ ದ ಹೋಲಿ ಟೆಂಪಲ್ಸ್, ವಿಸಿಟ್ ದಿ ಹೋಲಿ ಟೆಂಪಲ್ಸ್ ಅಂತಂದ್ರೆ ಹೋಲಿ ಅಂತಂದ್ರೆ ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಓಕೆ, ಪುಣ್ಯಕ್ಷೇತ್ರಗಳನ್ನ ಸಂದರ್ಶಿಸುವ ಅಂತೇಳಿ ಅರ್ಥ. ವಿಸಿಟ್ ದಿ ಹೋಲಿ ಪ್ಲೇಸಸ್. ಆಸ್ಕಿಮ್, ಅವನನ್ನ ಕೇಳು. ಆಸ್ಕಿಮ್ ಅಂತಂದ್ರೆ ಅವನನ್ನ ಕೇಳು ಅಂತ ಹೇಳಿರ್ತೀವಿ. ಆಸ್ಕ್ ಮೀ ಯುವರ್ ಡೌಟ್ಸ್, ನಿಮ್ಮ ಯಾವುದೇ ಒಂದು ಡೌಟ್ಸ್ ಅಂದ್ರೆ ಏನೋ ಅನುಮಾನಗಳನ್ನ, ನಿನ್ನ ಅನುಮಾನಗಳನ್ನು ನನಗೆ ಕೇಳು ಅಂತ ಹೇಳಿ ಅರ್ಥ. ಆಸ್ಕ್ ಮೀ ಯುವರ್ ಡೌಟ್ಸ್, ನಿಮ್ಮ ಏನೇ ಡೌಟ್ಸ್ ಇತ್ತಂದ್ರೆ ನನ್ನ ಕೇಳ್ರಿ ಅಂತ ಅರ್ಥ. ಅಪ್ಲೈ ಫಾರ್ ದ ಪೋಸ್ಟ್, ಹುದ್ದೆಗೆ ಅರ್ಜಿ ಹಾಕು. ಅಪ್ಲೈ ಫಾರ್ ದ ಪೋಸ್ಟ್ ಅಂದ್ರೆ ಹುದ್ದೆಗೆ ಅರ್ಜಿಯನ್ನು ಹಾಕುವುದು. ಅಟೆಂಡ್ ದ ಫಂಕ್ಷನ್, ಕಾರ್ಯಕ್ರಮಕ್ಕೆ ಹಾಜರಿಯಾಗು. ಅಟೆಂಡ್ ದಿ ಫಂಕ್ಷನ್, ಕಾರ್ಯಕ್ರಮಕ್ಕೆ ಹಾಜರಿಯಾಗು. ಆಕ್ಸೆಪ್ಟ್ ದ ಪ್ರಪೋಸಲ್, ಪ್ರಸ್ತಾವನೆಯನ್ನು ಒಪ್ಪಿಕೋ. ಇವತ್ತು ಫೆಬ್ರವರಿ 14 ಯಾರೊಬ್ರು ಬಂದು ಪ್ರಪೋಸ್ ಮಾಡ್ತಾರೆ, ಅದನ್ನ ಪ್ರಸ್ತಾವನೆಯನ್ನು ಒಪ್ಪಿಕೊಳ್ಳೋದು. ಆಕ್ಸೆಪ್ಟ್ ದ ಪ್ರಪೋಸಲ್, ಪ್ರಪೋಸಲ್ ಅಂದ್ರೆ ಪ್ರಸ್ತಾವನೆ. ಅದು ಪೊಲಿಟಿಕಲ್ ಪ್ರಪೋಸಲ್, ಯಾವುದೋ ಒಂದು ಪ್ರಾಜೆಕ್ಟ್ ಇರ್ಬೋದು ಅಥವಾ ನಮ್ಮ ಇಚ್ಛೆ ಇರ್ಬೋದು, ಅದನ್ನು ಕೂಡ ಪ್ರಪೋಸಲ್ ಅಂತಾನೆ ಕರೀತಾರೆ. ಎಂಕರೇಜ್ ದೆಮ್, ಅವರನ್ನು ಪ್ರೋತ್ಸಾಹಿಸುವ. ಎಂಕರೇಜ್ ದೆಮ್ ಅಂತಂದ್ರೆ ಅವರಿಗೆ ಪ್ರೋತ್ಸಾಹ ನೀಡು ಅಂತ. ಎಕ್ಸ್ಪ್ಲೇನ್ ದಟ್, ಅದನ್ನು ವಿವರಿಸು. ಪ್ಲೇ ದ ಬಿಲ್, ಪೇ ದ ಬಿಲ್,
ಓಕೆ, ಪೇ ದ ಬಿಲ್ ಅಂತಂದ್ರೆ ಬಿಲ್ ಅನ್ನ ಪಾವತಿಸು ಅಂತೇಳಿ ಅರ್ಥ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಚಿಕ್ಕ ಚಿಕ್ಕ ಸೆಂಟೆನ್ಸ್ ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಮುಂದಿನ ಒಂದು ತರಗತಿಯಲ್ಲಿ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದಿಷ್ಟು ಸೆಂಟೆನ್ಸ್ ಗಳನ್ನ ನೋಡ್ತಾ ಹೋಗೋಣ. ಸರಳವಾಗಿ ಇಂಗ್ಲಿಷ್ ಅನ್ನ ಕಲೀಲಿಕ್ಕೆ ಡೋಂಟ್ ಫರ್ಗೆಟ್ ಟು ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಥ್ಯಾಂಕ್ ಯು ವೆರಿ ಮಚ್.